ನಟ ದರ್ಶನ್ ಕೊಲೆ ಕೇಸ್ ವಿಚಾರಣೆಯು ಇಂದು ಮಧ್ಯಾಹ್ನ 12:35ಕ್ಕೆ ನಡೆಯಲಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಸಿಲುಕಿಸಲು ಪೊಲೀಸರು ಸಂಚು ಮಾಡಿದ್ರಂತೆ. ಡಿಬಾಸ್ ದರ್ಶನ್ ವಿರುದ್ಧ ಮಸಲತ್ತು ಮಾಡಿದ್ರಂತೆ ಪೊಲೀಸರು. ಚಾರ್ಜ್ ಶೀಟ್ ನಲ್ಲಿ ಇಲ್ಲ ಸಲ್ಲದನ್ನ ಬರೆದು ಬಿಗ್ ಬ್ಲಂಡರ್ ಮಾಡಿದ್ರ. ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಬಗ್ಗೆ ಬರೆದಿರೋದು ಸುಳ್ಳ? ಹಾಗಾದ್ರೆ ಕೊಲೆ ಕೇಸಲ್ಲಿ ದರ್ಶನ್ ಫಿಕ್ಸ್ ಮಾಡಲು ಯತ್ನಿಸಿದ್ರ ಪೊಲೀಸರು. ರೇಣುಕಾಸ್ವಾಮಿಯ ಕೊಲೆ ಮಾಡದಿದ್ದರೂ ಜೈಲು ಪಾಲಾದ್ರ ದಾಸ. ಕೊಲೆ ಕೇಸಲ್ಲಿ ನಟ ದರ್ಶನ್ ಫಿಕ್ಸ್ ಮಾಡೋಕೆ ಪೊಲೀಸರಿಗೆ ಒತ್ತಡ ಇತ್ತ. ರೇಣುಕಾಸ್ವಾಮಿಗೆ ಹಲ್ಲೆ ನಡೆಸದಿದ್ದರು ದರ್ಶನ್ ಹೊಡೆದ್ರು ಅಂತ ಪೊಲೀಸರು. ದರ್ಶನ್ ಸಿನಿಮಾ ಲೈಫ್ ಮುಗಿಸಲು ಪ್ರಭಾವಿಗಳು ಮಸಲತ್ತು ಮಾಡಿದ್ರ. ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ವೇಳೆ ಲಾಯರ್ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ದರ್ಶನ್ ಚಾರ್ಜ್ ಶೀಟ್ ಬಗ್ಗೆ ಸ್ಫೋಟಕ ಆರೋಪ ಮಾಡಿರುವ ಹಿರಿಯ ವಕೀಲ. ಪೊಲೀಸರ ಚಾರ್ಜ್ ಶೀಟ್ ನಲ್ಲಿರೋ ಸುಳ್ಳುಗಳನ್ನ ಬಯಲು ಮಾಡಿದ ಸಿ.ವಿ. ನಾಗೇಶ್, ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರವಿಲ್ಲ. ಈ ಬಗ್ಗೆ ಈ ಹಿಂದೆಯೇ ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ವರದಿ ಪ್ರಸಾರ ಆಗಿತ್ತು. ಕೊಲೆ ಕೇಸಲ್ಲಿ ದರ್ಶನ್ ಪಾತ್ರವಿಲ್ಲ ಎಂದು ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸಿಲುಕಿಸಲು ಪೊಲೀಸರು ಸಂಚು ರೂಪಿಸಿದ್ರಂತೆ. ಡಿಬಾಸ್ ದರ್ಶನ್ ವಿರುದ್ಧ ಪೊಲೀಸರು ಮಸಲತ್ತು ಮಾಡಿದ್ರ ಹೇಗೆ ಅಂತ. ಡಿಬಾಸ್ನ ಸಿನಿಮಾ ಕರಿಯರ್ ಅನ್ನ ಮಟ್ಯಾಶ್ ಮಾಡಲು ಮುಂದಾಗಿದ್ರ ಪೊಲೀಸರು ಅಂತ. ಚಾರ್ಜ್ ಶೀಟ್ ನಲ್ಲಿ ಇಲ್ಲ ಸಲ್ಲದನ್ನ ಬರೆದು ಬಿಗ್ ಬ್ಲಂಡರ್ ಮಾಡಿದ್ರ. ಹಲವು ಫೇಕ್ ಸಾಕ್ಷ್ಯಗಳನ್ನ ಫ್ರೇಮ್ ಮಾಡಿದ್ರ ಪೊಲೀಸರು. ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಬಗ್ಗೆ ಬರೆದಿರೋದು ಸುಳ್ಳ? ಹಾಗಾದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಫಿಕ್ಸ್ ಮಾಡಲು ಯತ್ನಿಸಿದ್ರ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಮಾಡದಿದ್ರು ಜೈಲು ಪಾಲಾಗಿದ್ದಾರೆ ದಾಸ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಫಿಕ್ಸ್ ಮಾಡೋಕೆ ಪ್ರೀ ಪ್ಲಾನ್ ಮಾಡಿಕೊಂಡಿದ್ರ ಪೊಲೀಸರು. ಒತ್ತಡ ಇತ್ತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಫಿಟ್ ಮಾಡಲು. ದರ್ಶನ್ ಸಿನಿಮಾ ಲೈಫ್ ಮುಗಿಸಲು ಪ್ರಭಾವಿಗಳು ಮಸಲತ್ತು ಮಾಡಿದ್ರ. ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ವೇಳೆ ಲಾಯರ್ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ದಾರೆ. ದರ್ಶನ್ ಚಾರ್ಜ್ ಶೀಟ್ ಬಗ್ಗೆ ಸ್ಫೋಟಕ ಆರೋಪ ಮಾಡಿರುವ ಹಿರಿಯ ವಕೀಲ. ಇದೆಲ್ಲದರ ಮಧ್ಯೆ ನಟ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಳ್ಳುತ್ತಿದ್ದು, ರಾತ್ರಿ ಎಲ್ಲ ಮಲಗ್ತಿಲ್ಲಂತೆ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್. ಪೊಲೀಸರ ಚಾರ್ಜ್ ಶೀಟ್ ನಲ್ಲಿರೋ ಸುಳ್ಳುಗಳನ್ನ ಬಯಲು ಮಾಡಿದ ಸಿ.ವಿ. ನಾಗೇಶ್, ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇಲ್ಲವೆಂದು ವಕೀಲ್ ಸಿ.ವಿ. ನಾಗೇಶ್ ಅವರ ವಾದವಾಗಿದೆ. ಈ ಬಗ್ಗೆ ಹಿಂದೆಯೇ ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ವರದಿ ಪ್ರಸಾರ ಆಗಿತ್ತು. ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರವಿಲ್ಲ ಎಂದು ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು.